ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಪಾಪ ಗುಂಡಣ್ಣ ಮತ್ತು ಅವ್ರ ಅಮ್ಮ ಇಬ್ಬರು, ಅವ್ರ ಅಜ್ಜಿ ಇಬ್ಬರು ಕೂಡ ಮೊಬೈಲ್ ಹುಡುಕ್ತಾ ಇರ್ತಾರೆ. ಅವ್ನ ಫೋನ್ ಸಿಗೋದೇ ಇಲ್ಲ. ಆಗ ಅಯ್ಯೋ ಅಜ್ಜಿ, ಎಲ್ಲಜ್ಜಿ ಫೋನೇ ಸಿಗ್ತಾ ಇಲ್ಲ, ನೀನು ಸರಿಯಾಗಿ ನೋಡಿದ್ದೇನೋ, ಸ್ನಾನಕ್ಕೆ ಹೋಗಿದ್ದೇನೋ. ಹೌದಜ್ಜಿ ಹೋಗಿದ್ದಾರೆ, ನಾನು ನೋಡಿದೆ ಅಂತ ಹೇಳಿದಾಗ, ಮತ್ತು ಎಲ್ಲಿ ಇಟ್ಬಿಟ್ಟ ಅಂತ ಹೇಳಿ ಹುಡುಕ್ತಾ ಇರ್ತಾರೆ. ಅಷ್ಟರಲ್ಲಿ ತನ್ವಿ ಬಂದು ಏನಾಯಿತು, ಏನು ಹುಡುಕ್ತಾ ಇದ್ದೀರಾ ಅಂತ ಹೇಳಿದಾಗ, ಅಯ್ಯೋ ಹೂಳು ಬೇರೆ ಬಂದ್ಬಿಟ್ಲಲ್ಲಪ್ಪ, ಅದು ಅಜ್ಜಿ ತಲೆನೋವ್ತಾ ಇದೆ, ತುಂಬ ತಲೆನೋವ್ತಾ ಇದೆ, ಬಾಂಬ್ ಚೆಂಡು ಹುಡುಕ್ತಾ ಇದ್ದೆ. ಓ ಅಜ್ಜಿ ಇವಾಗ ಎಲ್ಲಿದೆ ಅಂತ ನನಗೆ ಗೊತ್ತಾಯಿತು, ಬನ್ನಿ ನಾನು ಹುಡ್ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಆಗ ನಂಗೆ ತುಂಬ ಚೆನ್ನಾಗಿ ಗೊತ್ತು ನೀವು ಪಪ್ಪನ ಫೋನ್ ಹುಡುಕ್ತಾ ಇದ್ದೀರಾ ಅಂತ ಹೇಳಿ, ಅದಕ್ಕೆ ನಾನೇ ಇದನ್ನೆಲ್ಲ ತೆಗೆದಿಟ್ಕೊಂಡಿರೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಪೂಜಾ ಮಾತಾಡೋದಕ್ಕೆ ಅಂತ ಹೇಳಿ ಬರ್ತಾ ಇರ್ತಾಳೆ. ಅದೇ ಟೈಮಿಗೆ ತಾಂಡವ್ ಕೂಡ ಸ್ನಾನ ಮಾಡ್ಕೊಂಡು ಹೊರಗಡೆ ಬರ್ತಾ ಇರ್ತಾನೆ. ಆಗ ಪೂಜಾ ಬಂದ ತಕ್ಷಣನೇ ಅತ್ತೆ ಚೆನ್ನಾಗಿದ್ದೀರಾ ಅಂತ ಹೇಳಿದಾಗ, ಓ ಪೂಜಾ ನೀನು ಚೆನ್ನಾಗಿದೆಯಾ, ಆರಾಮ, ಏನು ಈ ಕಡೆ ದಿಢೀರ್ ಅಂತ ಬಂದ್ಬಿಟ್ಟೆ, ಹಾಗೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ, ಅಕ್ಕ ಎಲ್ಲಿ ಅಂತ ಹೇಳಿ ಕೇಳ್ತಾಳೆ. ಆಗ ನೋಡಿದ್ರೆ ಅವನು ಒಳಗಡೆಯಿಂದ ಬರ್ತಾ ಇರ್ತಾನೆ. ಆಗ ಓ ಪೂಜಾ ಏನಿದು ಇಲ್ಲಿದ್ಯಾ, ಹುಷಾರಾಗಿದ್ಯಾ, ಎಲ್ಲರೂ ಆರಾಮಾಗಿದ್ದಾರಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಹಾಂ ಆರಾಮಾಗಿದ್ದೀನಿ ಅಂತ ಹೇಳ್ತಾಳೆ. ಅದು ಸರಿ ಹೀರೋ ಕಿಶನ್ ಹೇಗಿದ್ದಾನೆ ಅಂತ ಹೇಳಿದಾಗ, ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರಿ ಆಯಿತು, ಅಲ್ಲಿ ಅಪ್ಪ ಮತ್ತು ಮಾವ ಇಬ್ಬರು ಕೂಡ ಕ್ಯಾಟ್ರಿಂಗಲ್ಲಿ ಒಬ್ಬರೇ ಇದ್ದಾರೆ, ನಾನು ಅಲ್ಲೋಗಿ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಅತ್ತೆ ಏನತ್ತೆ ಇದು, ನಾನು ಏನೋ ಮಾತಾಡೋದಕ್ಕೆ ಅಂತ ಹೇಳಿ ಬಂದರೆ ಏನೇನೋ ಆಗ್ತಾಯಿದೆ, ಯಾರ್ಯಾರನ್ನೋ ನೋಡ್ತಾ ಇದ್ದೀವಿ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ನೋಡಿದ್ರೆ ಅವರಮ್ಮ ಬರ್ತಾಳೆ. ಬಂದ ತಕ್ಷಣವೇ ಎಲ್ಲಿ ಅಕ್ಕ ಎಲ್ಲಿ ಅಂತ ಹೇಳಿದಾಗ, ಅದು ಅಕ್ಕ ಅಂತ ಹೇಳ್ತಾ ಇರ್ತಾಳೆ. ನೀನೇನು ಪೂಜಾ ಇಲ್ಲಿ ಅಂತ ಹೇಳಿದಾಗ, ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ, ನಾನು ಏನೋ ಮಾತಾಡಬೇಕು ಅಂತ ಹೇಳಿ ಬಂದೆ, ಆದರೆ ಇಲ್ಲಿ ನೋಡಿದ್ರೆ ಇವರೆಲ್ಲ ಇದ್ದಾರೆ, ಇದೇನಪ್ಪ ಅಂತ ಹೇಳಿ ಅನ್ಕೋತಾ ಇರ್ತಾಳೆ. ಅದೇ ಟೈಮಿಗೆ ಸರಿ ಆಯಿತು, ನಾನು ಅಕ್ಕನ ಹತ್ರ ಮಾತಾಡಬೇಕು ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾ ಇರ್ತಾಳೆ. ಈ ಕಡೆ ಇವನು ತಾಂಡವ್ ಬಂತು ಕೇಟ್ರಿಂಗ್ ಹತ್ರ ನಿಂತ್ಕೋತಾನೆ. ಅನ್ಕೊಂಡ ತಕ್ಷಣ ಯಾರೋ ಬಂದ್ಬಿಟ್ಟು ಒಂದು ರೈಸ್ ಬಾತ್ ಕೊಡು ವಿಠಲಣ್ಣ ಅಂತ ಹೇಳಿ ಹೇಳ್ತಾರೆ. ಆಗ ಪಾಪ ತಾಂಡವ್ ಓಡ್ ಬಂದು ತಟ್ಟೆ ತೊಗೊಂಡು ಹಾಕ್ಬಿಟ್ಟು ಅವನಿಗೆ ಕೊಡ್ತಾನೆ. ಏನಿದು ಯಾರೋ ಹೊಸಬ್ರು ಮುಖ ನೋಡ್ತಾ ಇದ್ದೀನಿ, ಹೊಸ ಹುಡುಗನ ಕೆಲ್ಸಕ್ಕೆ ತೊಗೊಂಡಿದ್ಯಾ? ಇಲ್ಲ ಇವನು ನನ್ನ ಮಗ. ನಿಮ್ಮ ಮಗನ ಇಷ್ಟು ದಿನದವರೆಗೂ ನಾನು ನೋಡೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಏನಪ್ಪ ಎಲ್ಲಿದ್ದೆ ಅಂತ ಹೇಳಿ ಕೇಳ್ತಾರೆ. ಆಗ ನಾನು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೆ. ಶಿಕ್ಷೆನ ಏನು ಜೈಲಲ್ಲಿದ್ದ ಅಂತ ಹೇಳಿದಾಗ, ಒಂಥರ ಜೈಲೇ, ಎಲ್ಲರೂ ಹತ್ರದಲ್ಲಿದ್ದರೂ ಕೂಡ ದೂರದವನ್ನಾಗಿ ನೋಡ್ತಾ ಇರ್ತಾರೆ, ಅಂಥ ಜೈಲು ಅಂತ ಹೇಳಿದಾಗ, ಏನೇನು ಮಾತಾಡ್ತಾ ಇದ್ದಾನೆ, ಏನಿದು ವಿಠಲಣ್ಣ ಅಂತ ಹೇಳಿದಾಗ, ತಾಂಡವ್ ಬರಪ್ಪ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಭಾಗ್ಯನಾದ್ರ ಪೂಜೆ ಮಾತಾಡೋದಕ್ಕೆ ಅಂತ ಹೇಳಿ ಹೊರಗಡೆ ಬಂದು ನಿಂತಿರ್ತಾಳೆ. ಅಕ್ಕ ಏನಕ್ಕ ಇದೆಲ್ಲ ಅಂತ ಹೇಳಿದಾಗ, ಗೊತ್ತಿಲ್ಲ ಕಣೆ, ನನಗೂ ಗೊತ್ತಿಲ್ಲ, ಇದೆಲ್ಲ ತನ್ವಿಗೋಸ್ಕರನೇ ಆಗಿದ್ದು ಅಂತ ಹೇಳಿದಾಗ, ಅದೆಲ್ಲ ಬಿಡು, ನಾನು ನಿನ್ನ ಹತ್ರ ಏನೋ ಮಾತಾಡೋದಕ್ಕೆ ಅಂತ ಬಂದಿದ್ದೀನಿ, ಏನೈತೆ ಅಕ್ಕ ಅದು ಅಂತ ಹೇಳಿದಾಗ, ಅದು ಏನಾಯಿತು ಹೇಳು ಪೂಜಾ, ನೀನು ಏನಾದರೂ ಮಾತಾಡೋದಕ್ಕೆ ಬಂದು ಮಾತಾಡದೆ ಸುಮ್ಮನೆ ನಿಂತ್ಕೊಂತು ಅಂತಂದರೆ ನಂಗೆ ತುಂಬ ಭಯ ಆಗುತ್ತೆ ಕಣೆ, ಏನಾಯ್ತು ಹೇಳು ಅಂತ ಹೇಳಿದಾಗ, ಅಕ್ಕ ನೀನು ಭಯ ಪಟ್ಟುಕೊಳ್ಳೋ ಅಂಥದ್ದು ಏನೂ ಇಲ್ಲ, ಅದು ಆದಿಭವನ ಬಗ್ಗೆ ನಿನ್ನ ಒಪಿನಿಯನ್ ಏನು ಅಂತ ಹೇಳಿ ಕೇಳ್ತಾರೆ. ಬದನೆಕಾಯಿ ಅಂತ ಹೇಳಿ ಅವಳು ಬಂದುಬಿಡ್ತಾಳೆ. ಏನಮ್ಮ ನೀನು ಈಗೆಲ್ಲ ಮಾತಾಡ್ತಾ ಇದೆಯಾ ಅಂತ ಹೇಳಿದಾಗ, ಮತ್ತೆ ಅವಳು ಹೇಗೋ ಇದ್ದಾಳೆ, ಅದನ್ನೆಲ್ಲ ಬಿಟ್ಟು ನೀವು ಮತ್ತೆ ಎಲ್ಲರೂ ಸೇರಿಕೊಂಡು ಅವಳು ತಲೆ ಕೆಡಿಸೋದಕ್ಕೆ ಬರಬೇಡಿ, ನೀವು ಅಂದ್ಕೊಂಡಿರೋ ಥರ ಏನೂ ಇಲ್ಲ, ಭಾಗ್ಯ ಮನಸ್ಸಲ್ಲಿ ಅದಕ್ಕೆ ಯಾವ ಜಾಗನೂ ಇಲ್ಲ, ನೀನೇನೇನೋ ಮಾತಾಡಿ ಅವಳು ತಲೆ ಕೆಡಿಸ್ಬಿಟ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ, ನೀನು ಮಾತಾಡೋ ಮಾತೇನೇ ಇದು ಅಂತ ಹೇಳಿದಾಗ, ಏನಾಯ್ತಮ್ಮ ನಾನು ಏನು ಕೇಳೋದಕ್ಕೆ ಬಂದಿದ್ದೀನಿ ಅನ್ನೋದನ್ನು ಕೂಡ ಏನು ಅಂತ ಕೇಳ್ದೇನೆ ಈಗೆಲ್ಲ ಮಾತಾಡ್ತಾ ಇದೆಯಲ್ಲ ಅಂತ ಹೇಳಿದಾಗ, ನೀನೇನು ಮಾತಾಡೋಕ್ಕೆ ಬಂದಿದ್ಯಾ ಅಂತ ಹೇಳಿ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಕಣೆ, ಅದಕ್ಕೆ ನಾನು ಹೇಳಿದ್ದು ಅಂತ ಹೇಳಿದಾಗ, ಅಮ್ಮ ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದೆಯಾ, ಅಕ್ಕ ನಾನು ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಅವಳು ಅಲ್ಲಿಂದ ಹೊರಟ್ಬಿಡ್ತಾಳೆ. ಅಮ್ಮ ಅವಳು ಏನು ಮಾತಾಡೋದಕ್ಕೆ ಬಂದಿದ್ಲೋ ಏನೋ, ಯಾಕಮ್ಮ ನೀನು ಅವಳಿಗೆ ಬೇಜಾರಾಗೋ ಥರ ಮಾತಾಡಿದೆ ಅಂತ ಹೇಳಿದಾಗ, ಇವತ್ತು ಅವಳಿಗೆ ಬೇಜಾರಾಗುತ್ತೆ ಅಂತ ಹೇಳಿ ನಿನಗೆ ಗೊತ್ತಾಗ್ತಾ ಇದೆ, ಆದರೆ ನಾಳೆ ನಿನ್ನ ಜೀವನದಲ್ಲಿ ಎಷ್ಟೆಲ್ಲ ತೊಂದರೆ ಆಗುತ್ತೆ ಅನ್ನೋದು ನಿನಗೆ ಗೊತ್ತಾಗ್ತಾ ಇಲ್ಲ ಭಾಗ್ಯ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಅಮ್ಮ ನೀನು ಹಾಗೆಲ್ಲ ಏನೂ ಯೋಚನೆ ಮಾಡಬೇಡ, ಅಂಥದ್ದೇನು ತೊಂದರೆ ಆಗಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಳು ಕೂಡ ಆ ಕಡೆ ಹೋಗ್ತಾಳೆ. ಭಾಗ್ಯ ಈ ಕಡೆ ಬರ್ತಾಳೆ. ಬಂದ ತಕ್ಷಣ ಸುಮ್ಮನೆ ಅವ್ರ ಅಪ್ಪನ ಹತ್ರ ಬಂದು ಕೂತ್ಕೊಂಡಿರ್ತಾನೆ. ಅವರಪ್ಪ ಕಾಫಿ ತೊಗೊಂಡು ಬಂದು ಕೊಡ್ತಾರೆ. ತಾಂಡವ್ಗೆ ತಗೋಪ್ಪ ಕುಡಿಯಪ್ಪ, ಬೇಡಪ್ಪ ತಗೋ ಕುಡಿ ಅಂತ ಹೇಳಿದಾಗ, ತಾಂಡವ್ ಏನಿದು ನೀನು ಮಾಡ್ತಾ ಇರೋದೆಲ್ಲ ಏನು ಅಂತ ಹೇಳಿದಾಗ, ಅಪ್ಪ ನಾನು ನಿಜವಾಗ್ಲೂ ಕೂಡ ಬದಲಾಗಿದ್ದೀನಿ ಅಪ್ಪ, ನಿಜವಾಗ್ಲೂ ನೀನು ಬದಲಾಗಿದೆಯಾ, ನಿನಗೆ ನೀನು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಇದೆಯಾ, ಪ್ರತಿ ಕ್ಷಣ ಕೂಡ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಅಪ್ಪ, ನನ್ನ ಕಷ್ಟ ನನ್ನ ನೋವನ್ನು ಯಾರ ಹತ್ರ ಹೇಳ್ಕೋಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ, ನನಗೆ ಮಗಳ ಹತ್ರ ಹೇಳ್ಕೊಂಡ್ರೆ ಅವಳ ಮುಂದೆ ಕಣ್ಣೀರು ಹಾಕೋದಕ್ಕಾಗೋದಿಲ್ಲ, ಅಮ್ಮ ನನ್ನ ಮೇಲೆ ಕೋಪ ಬಿಡೋದಿಲ್ಲ, ಭಾಗ್ಯ ನನ್ನ ಹತ್ರ ಮಾತಾಡೋದಕ್ಕೆ ತಯಾರದೇ ಇಲ್ಲ, ಆದರೆ ನಾನು ನನ್ನ ಕಷ್ಟ ನನಗೆ ಬೇಜಾರಾಗ್ತಾ ಇದೆ, ನೋವಾಗ್ತಾ ಇದೆ ಅಂತ ಹೇಳಿ ಯಾರ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದೀನಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಅಪ್ಪ ನಾನು ಯಾವತ್ತೂ ಕೂಡ ನಿಮಗೆ ಕ್ಷಮೆ ಕೇಳಿಲ್ಲ, ದಯವಿಟ್ಟು ನಾನು ಮಾಡಿರೋ ತಪ್ಪನ್ನು ಕ್ಷಮಿಸ್ಬಿಡಪ್ಪ, ನಾನು ಇಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಹೇಳಿ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಆದ್ರೂ ನಾನು ನನ್ನ ಸಂಸಾರ ಮೊದಲಿನ ಥರನೇ ಇರಬೇಕು ಅಂತ ಹೇಳಿ ಬಯಸ್ತಾ ಇದ್ದೀನಿ, ಆದರೆ ಆ ಯೋಗ್ಯತೆ ಇಲ್ಲ ಅನ್ನೋದು ಕೂಡ ನನಗೆ ಗೊತ್ತಿದೆ, ಅದಕ್ಕೆ ಮೊದಲು ನಾನು ಆ ಯೋಗ್ಯತೆನ ಸಂಪಾದನೆ ಮಾಡಿ ಆಮೇಲೆ ನನ್ನ ಸಂಸಾರನ ನಾನು ಜೊತೆ ಮಾಡ್ಕೋತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಹಾಗೆ ತಪ್ಪಿಕೊಂಡಿರ್ತಾನೆ. ಅವರಪ್ಪ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿರ್ತಾರೆ. ಈ ಕಡೆ ನೋಡಿದ್ರೆ
ಆದಿ ಬಂದು ಮನೆ ಒಳಗಡೆ ಬರ್ತಾ ಇರ್ತಾನೆ. ಅಷ್ಟರಲ್ಲಿ ಎಲ್ಲರೂ ಕೂಡ ಬರ್ತಾರೆ. ಆಗ ಅಣ್ಣ ಏನಣ್ಣ ನೀನು ಭಾಗ್ಯ ಅದಕ್ಕೆ ಮನೆಗೆ ಹೋಗಿದ್ದೆ ಅಂತೆ, ತಾಂಡವ ಬಂದಿದ್ದಾನಂತೆ, ಏನು ವಿಚಾರ ಅಂತ ಹೇಳಿದಾಗ ಅದೋ ಇರಲಿ ಬಿಡು, ಪೂಜೆ ಸಿಕ್ಕಿಲ್ಲ, ಪೂಜೆ ಯಾಕೋ ನನಗೆ ಸಿಗ್ತಾಳೆ, ಅವಳು ಅಲ್ಲಿಗೆ ಬಂದಿದ್ಲಲ್ಲ ಆದರೆ ನನಗೆ ಸಿಗ್ಲಿಲ್ವಲ್ಲ, ಓ ನೀನು ಈ ಕಡೆ ಬಂದಮೇಲೆ ಅವಳು ಬಂದಿರಬೇಕು ಅಂತ ಹೇಳಿ ಹಾಗೆ ಕೂತಿರ್ತಾರೆ. ಅಷ್ಟರಲ್ಲಿ ಮೀನಾಕ್ಷಿ ಬರ್ತಾಳೆ. ಆದಿ ಏನು ಮಾಡ್ತಾ ಇದೆಯಾ ನೀನು ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ಯಾಕತ್ತೆ ಏನಾಯಿತು ಅಂತ ಹೇಳಿದಾಗ ಅಷ್ಟು ದೊಡ್ಡ ಟೆಂಡರ್ ಮಿಸ್ ಆಗಿದೆ ಅಂಥದ್ರಲ್ಲಿ ನೀನು ನೋಡಿದ್ರೆ ಕೆಲಸ ಇಲ್ಲದೆ ಇರೋ ಒಂಥರ ಭಾಗ್ಯನ ಹತ್ರ ಹೋಗಿ ಕೂತ್ಕೊಂಡಿದ್ದೀಯಲ್ಲ, ಏನು ಮೋಡಿ ಮಾಡಿದಾಳು ಅವಳು ನಿನಗೆ ಅಂತ ಹೇಳಿದಾಗ ಅತ್ತೆ ಯಾಕತ್ತೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ, ನಾನು ಪ್ರೀತಿಸುವಂಥ ಜೀವ ಇರೋ ಮನೆ ಅದು, ಅಲ್ಲೇನಾದರೂ ಸಮಸ್ಯೆ ಆಯಿತು ಅಂತಂದರೆ ನಾನು ಹೋಗದೆ ಇರೋದಕ್ಕಾಗತ್ತಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಓ ಇಲ್ಲಿ ಮ್ಯಾಟರ್ ತುಂಬಾ ಸೀರಿಯಸ್ ಆಗಿದೆ ಅನಿಸುತ್ತೆ, ಅತ್ತೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ದಾರೆ ಅಂತ ಹೇಳಿ ಕನಿಕಾ ಕೂಡ ಬಂದು ನಿಂತಿರ್ತಾಳೆ. ಆಗ ಮೀನಾಕ್ಷಿ ಅಂತ ಹೇಳಿದಾಗ ನೀನು ಸುಮ್ಮನೆ ಇರೋಣ, ನೀನು ಎಷ್ಟು ಚೆನ್ನಾಗಿದ್ದೆ, ನಿನ್ನ ಜೀವನದಲ್ಲಿ ಹೇಗೆಲ್ಲ ಇತ್ತು, ಹೋಗಿ ಹೋಗಿ ಅವಳಿಂದ ಸುತ್ಕೊಂಡು ಎಷ್ಟು ದೊಡ್ಡ ಬಿಸ್ನೆಸ್ ಎಲ್ಲ ಹಾಳು ಮಾಡ್ಕೋತಾ ಇದೆಯಾ ಅಂತ ಹೇಳಿದಾಗ ನೋಡಿ ಅದಕ್ಕೆ ಅತ್ತೆ ಅದರ ಟೆಂಡರ್ ಬಗ್ಗೆ ನಾನೆಲ್ಲ ಮಾತಾಡ್ತೀನಿ, ಆದರೆ ಭಾಗ್ಯಂಗೆ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ನಾನು ಅದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇರೋದಿಲ್ಲ. ಆ ತಾಂಡವ್ ಬಂದು ಅಲ್ಲಿ ಮತ್ತೆ ಪ್ರಾಬ್ಲಮ್ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಅದು ಅಲ್ಲದೆ ಆ ಶ್ರೇಷ್ಠ ತಾಂಡವ್ ಇಬ್ಬರು ಕೂಡ ಭಾಗ್ಯಂಗೆ ಎಷ್ಟೆಲ್ಲ ತೊಂದರೆ ಕೊಡ್ತಾರೆ, ಪ್ರತಿಯೊಂದು ಹಂತದಲ್ಲೂ ಕೂಡ ಭಾಗ್ಯಂಗೆ ತುಂಬಾ ನೋವು ಕೊಟ್ಟಿದ್ದಾರೆ. ಈಗ ಬಂದು ಮತ್ತೆ ಅವ್ರಿಗೆ ಸಮಸ್ಯೆ ಮಾಡ್ತಾರೆ ಅಂದರೆ ಅದನ್ನೆಲ್ಲ ನೋಡ್ಕೊಂಡು ನಾನು ಬಿಡೋದಿಲ್ಲ ಅಂತ ಹೇಳಿದಾಗ ನಿನ್ನ ಕೆಲಸ ಎಷ್ಟಿದೆ ಅಷ್ಟೊಂದು ಮಾತ್ರ ನೋಡ್ಕೊಳ್ಳೋದು ಬಿಟ್ಟು ನೀನೇನು ಕೆಲಸ ಇಲ್ಲದ ಅಂತರ ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ನಿಂತಿದೆಯಲ್ಲ ಅಂತ ಹೇಳಿ ಅವ್ರ ಅತ್ತೆ ಬೈತಾ ಇರ್ತಾರೆ. ಆಗ ಅತ್ತೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾಗಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಆಗ ಅವರಪ್ಪ ಕೂಡ ಹಿಂದೆನೇ ಹೋಗ್ತಾರೆ. ತುಂಬ ಚೆನ್ನಾಗಿ ಇಷ್ಟೆಲ್ಲ ಆಗ್ತಾಯಿದೆ ಅಂತ ಅಂದಮೇಲೆ ಅಣ್ಣ ನನ್ನ ಬಿಸ್ನೆಸ್ಸಿಂದ ದೂರ ಉಳಿಯೋದು ಅಂತೂ ಗ್ಯಾರಂಟಿ ಅಂತ ಹೇಳಿ ಇವಳು ಅನ್ಕೋತಾ ಇರ್ತಾಳೆ. ಅತ್ತೆ ಆ ಭಾಗ್ಯ ತುಂಬ ಚೆನ್ನಾಗಿ ನಮ್ಮ ಅಣ್ಣನ ತಲೆ ಕೆಡಿಸಿದ್ದಾಳೆ, ಇನ್ನು ಮುಂದೆ ಏನೆಲ್ಲ ಆಗುತ್ತೋ ಏನೋ ಗೊತ್ತಿಲ್ಲ ಅಂತ ಹೇಳಿದಾಗ ಅದಕ್ಕೆ ಹೇಳೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರು ಸಾಹಸ ಮಾಡಬಾರ್ದು ಅಂತ ಹೇಳಿ ಹೋಗ್ತಾಳೆ. ಆಗ ಕಿಶನ್ ನೋಡಿ ಬೇಜಾರು ಮಾಡ್ಕೋತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಪಾಪ ಬೇಜಾರು ಮಾಡಿಕೊಂಡು ಪೂಜಾ ಬರ್ತಾಳೆ. ಕಿಶನ್ ಬಂದು ಏನಾಯಿತು ಪೂಜಾ ಯಾಕೆ ರೀತಿ ಇದೆಯಾ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಏನೋ ಹೇಳಿ ಅಲ್ಲಿ ನೋಡಿದ್ರೆ ನಾನು ಅಕ್ಕನ ಹತ್ರ ಏನೋ ಕೇಳೋದಕ್ಕೆ ಹೋದರೆ ನಾನು ಏನು ಕೇಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೂ ಬರ್ದೇನೆ ನಮ್ಮಮ್ಮ ಬಂದು ನನಗೆ ಚಂಟಿ ಅವತಾರ ತಗೊಳ್ಳಿ ಬೈದ್ಬಿಟ್ರು. ಓಹೋ ಅದಕ್ಕೆ ಹೇಳಿದ್ದು ದೊಡ್ಡದಾಗೇನೋ ಹೋಗ್ಬಿಟ್ಟೆ ಮಾಡ್ತೀನಿ ಅಂತ ಹೇಳಿ ನನ್ನನ್ನು ಕರ್ಕೊಂಡೋಗಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ, ಅಂದರೆ ನನ್ನ ಕೈಯಲ್ಲಿ ಏನೂ ಆಗಲ್ಲ ನಿನ್ನಿಂದ ಎಲ್ಲ ಆಗುತ್ತೆ ಅಂತನಾ ಅಂತ ಹೇಳಿದಾಗ ಹೌದು ಮತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ನೋಡು ಸುಮ್ಮನೆ ಓವರ್ ಬಿಲ್ಡಪ್ ಕೊಡಬೇಡ, ಹಾಗೇನೆ ಪೂಜಾ ಹೆಣ್ಮಕ್ಳಿಗೆ ಅಮ್ಮಂದ್ರು ಎಷ್ಟೇ ಬೈದರೂ ಕೂಡ ಅಳಿಯಂದ್ರನ್ನ ಒಂದು ಲೆವೆಲಲ್ಲಿ ಇಟ್ಟಿರ್ತಾರೆ, ನಾನು ಬಂದಿದ್ರೆ ಅದೆಲ್ಲ ಸರಿ ಹೋಗ್ತಿತ್ತಲ್ವಾ ಅಂತ ಹೇಳಿದಾಗ ನನಗೆ ಮೊದಲೇ ಬೈಸ್ಕೊಂಡು ತುಂಬ ಬೇಜಾರಾಗಿದೆ, ಅದರಲ್ಲಿ ನೀನು ಮತ್ತೆ ಇನ್ನೂ ಬೈತಾ ಇದೆಯಾ ಅಂತ ಹೇಳಿದಾಗ ಸರಿ ಆಯಿತು ಬಿಡು, ಇವಾಗ ಹೇಗೆ ಬ್ರೋ ನೋಡಿದ್ರೆ ಅಷ್ಟೊಂದು ಕಾನ್ಫಿಡೆಂಟಾಗಿ ಭಾಗ್ಯವರು ನನ್ನ ಪ್ರೀತಿನ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅಂಥದ್ರಲ್ಲಿ ಹೇಗಿದೆಲ್ಲ ಸಾಧ್ಯ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಅದೇ ಟೈಮಿಗೆ ಇದನ್ನೆಲ್ಲ ನಾವು ಹೇಗೆ ಸಾಧ್ಯ ಯಾರು ಮಾಡಿದ್ರು ಅಂತ ತಿಳ್ಕೊಳ್ಳೋ ಬದಲು ಭಾವನ ಹತ್ರನೇ ಡೈರೆಕ್ಟಾಗಿ ಕೇಳ್ಬೋದಲ್ವಾ ಅಂತ ಹೇಳಿದಾಗ ಹೌದು ಡೈರೆಕ್ಟಾಗೇನೋ ಕೇಳ್ಬೋದು, ಆದರೆ ಅಂತ ಹೇಳಿದಾಗ ಏನಾದರೆ ಅಂತ ಹೇಳ್ತಾನೆ. ಅಣ್ಣ ಇದನ್ನೆಲ್ಲ ಹೇಳ್ತಾನೆ ಅಂತ ಹೇಳಿದಾಗ ಹೇಳೇ ಹೇಳ್ತಾರೆ, ಬಾ ಹೋಗಿ ಕೇಳೋಣ ಅಂತ ಹೇಳಿ ಹೋಗ್ತಾರೆ. ರೂಮ್ ಹತ್ರ ಹೋಗಿದ ತಕ್ಷಣವೇ ಭಾಗ್ಯನ ಜೊತೆ ಮಾತಾಡ್ತಾ ಇರ್ತಾರೆ. ಆಗ ಭಾಗ್ಯ ನೀವೇನು ಬೇಜಾರು ಮಾಡ್ಕೋಬೇಡಿ, ಏನಾದರೂ ಸಮಸ್ಯೆ ಆಯಿತು ಅಂದರೆ ನನಗೆ ಜಸ್ಟ್ ಒಂದು ಮೆಸೇಜ್ ಮಾಡಿ ಅಷ್ಟೇ, ನಾನು ಪಟ್ಟಂತ ಅಲ್ಲಿರ್ತೀನಿ, ನೋಡಿದ್ಯಾ ಅಣ್ಣ ಅದಕ್ಕೆ ಜೊತೆ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು, ಇದನ್ನೆಲ್ಲ ನೋಡಿದ್ರೆ ನಿನಗೆ ಅವ್ರ ಮೇಲೆ ಲವ್ ಇದೆ ಅಂತ ಅನ್ಸಲ್ವಾ ಅಂತ ಹೇಳಿದಾಗ ಅದಿರಲಿ ಸುಮ್ಮನೆ ಕೇಳಿಸ್ಕೊ ಅಂತ ಹೇಳ್ತಾರೆ. ನೋಡಿ ಆ ತಾಂಡವ್ ಬಂದು ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಮೆಸೇಜ್ ಹಾಕಿ ನಾನು ಬರ್ತೀನಿ, ನಿಮ್ಗೆ ಏನಾದರೂ ಸಮಸ್ಯೆ ಆಯಿತು ಅಂದರೆ ನಾನು ಬರ್ತಾ ಇರ್ತೀನಿ ಅಂತ ಹೇಳಿದಾಗ ಅಲ್ಲ ಅದೇವ್ರೆ ಸುಮ್ಮನೆ ನೀವು ನಮ್ಮನೆ ಸಮಸ್ಯೆಗೆ ನೀವು ಯಾಕೆ ಬಂದು ತೊಂದರೆ ಅನುಭವಿಸ್ತೀರಾ ಅಂತ ಹೇಳಿದಾಗ ಏನು ಹೇಳ್ತಾ ಇದ್ದೀರಾ ಭಾಗ್ಯ, ನಮ್ಮ ನಿರ್ಧಾರ ಯಾವಾಗಲೂ ಕೂಡ ನಮಗೆ ಒಳ್ಳೇದು ಬಯಸೋರಿಗೆ ನಾವು ಇಷ್ಟಪಡೋರಿಗೆ ಯಾವಾಗಲೂ ಕೂಡ ಸೀಮಿತವಾಗೇ ಇರಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ನೀವೇನಾದರೂ ಮಾಡೋದು ಮನ್ಸು ಬದಲಾಯಿಸೋದು ಅಂತ ಹೇಳಿದಾಗ ಚೇಚೆ ಹಾಗೆಲ್ಲ ಇಲ್ಲ ಆದಿಯವರೇ, ತನ್ಮಯ್ ಹೇಳ್ದಾಗೇನೆ ಅವ್ರ ವಿಷಯದಲ್ಲಿ ನಾನು ಯಾವತ್ತೂ ಕೂಡ ನನ್ನ ನಿರ್ಧಾರನ ಬದಲಾಯಿಸಲ್ಲ ಅಂತ ಹೇಳಿ ಇವಳು ಕೂಡ ಸ್ಟ್ರಿಕ್ಟಾಗಿ ಹೇಳ್ತಾ ಇರ್ತಾಳೆ. ಇವನು ಕೂಡ ಹಾಗೆ ಖುಷಿಯಾಗಿ ಕೇಳಿಸ್ಕೊತಾ ಇರ್ತಾನೆ. ಮುಂದಿನ ವಿಡಿಯೋದಲ್ಲಿ ನೋಡಿದ್ರೆ ತಾಂಡವ್ ಈರುಳ್ಳಿ ಹೆಚ್ಚುತ್ತಾ ಕೂತಿರ್ತಾನೆ. ಅದೇ ಟೈಮಿಗೆ ತನ್ವಿ ಮತ್ತು ಅವರ ಅಜ್ಜಿ ಬರ್ತಾರೆ. ಅಯ್ಯೋ ಪಾಪ ನೀನ್ಯಾಕೆ ಪಾಪ ಇದನ್ನೆಲ್ಲ ಮಾಡ್ತಾ ಇದೆಯಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಅದೇ ಟೈಮಿಗೆ ಅಯ್ಯೋ ಬಿಡು ಭಾಗ್ಯಂಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಕೇಳಿದೆ, ಅದಕ್ಕೆ ಅಮ್ಮ ಈ ಈರುಳ್ಳಿ ಹೆಚ್ಚು ಅಂತ ಹೇಳಿ ಕೊಟ್ಟೋದ್ರು ಅಂತ ಹೇಳಿದಾಗ ಪಾಪ ನೀವು ಬಿಡಿ ನಾನು ಮಾಡ್ತೀನಿ ಅಂತ ಹೇಳಿ ಹೇಳಿದಾಗ ಆಗ ಬೇಡಪ್ಪ ತನ್ವಿ ನಾನೇ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗೆ ಸುನಂದ ಮತ್ತು ತನ್ವಿ ಇಬ್ಬರು ಕೂಡ ನಾನು ಮಾಡ್ತೀನಿ ಅಂತ ಹೇಳಿ ಕಿತ್ತಾಡ್ತಾ ಇರಬೇಕಿದ್ರೆ ಅಯ್ಯೋ ಇಂಥದ್ದೆಲ್ಲ ನಾನು ಎಷ್ಟು ಮಾಡಿದ್ದೇನೆ ಬಿಡು ಅಂತ ಹೇಳಿ ಕುಯ್ಯೋದಕ್ಕೆ ಹೋಗ್ತಾನೆ, ಕೈ ಕುಯ್ಕೊಂಡ್ಬಿಡ್ತಾನೆ. ಪಪ್ಪ ಏನು ಪಪ್ಪ ಹೀಗೆಲ್ಲ ಮಾಡ್ಕೊಂಡ್ಬಿಟ್ರಿ, ಎಷ್ಟು ರಕ್ತ ಬರ್ತಾ ಇದೆ ಅಂತ ಹೇಳಿ ಟಿಂಚರ್ ಹಾಕಿ ಬ್ಯಾಂಡೇಜ್ ಮಾಡೋದಕ್ಕೆ ಹೋಗ್ತಾ ಇರ್ತಾಳೆ. ಅವಳಿಗೆ ಬರ್ದೇನೆ ಟಿಂಚರ್ ಕೈ ಮೇಲೆ ಉಯ್ದ್ಬಿಡ್ತಾಳೆ. ಅವನು ತುಂಬ ನೋವಾಗಿ ಕೆಚ್ಕೋತಾ ಇರ್ತಾನೆ. ತನ್ವಿ ನೀನು ಈ ಕಡೆ ಬಾ ಅಂತ ಹೇಳಿ ಭಾಗ್ಯನೇ ಬಂದು ಬ್ಯಾಂಡೇಜ್ ಮಾಡೋದಕ್ಕೆ ಹೋಗ್ತಾಳೆ. ಆದಿ ಕೂಡ ಅದೇ ಟೈಮಿಗೆ ಬಂದು ನೋಡ್ತಾ ಇರ್ತಾನೆ, ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾನೆ. ಆಗ ಕುಸುಮ ಇದ್ದೋಳು ಇದನ್ನು ನೋಡಿ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾಳೆ. ಇದಿಷ್ಟು ಮಂಗಳವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.